ನಮ್ಮ ಶೌರ್ಯ ಯಾಕೋ ಬೆಳಗ್ಗೆಯಿಂದ ಊದ್ಕೊಳವನಿ. ಯಾಕ ಮಕ ಹಂಗೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನನ್ನ ಮಗ ಯಾಕೋ ಬೇಜಾರಾಗಿ ಅವನು ಅಂತ. ಯಾಕ ಏನೋ. ಶೌರ್ಯ, ಏ ಪಾಪ ಶೌರ್ಯ. ಯಾಕಮ್ಮ? ಯಾರ ಪಾಪ ಇಲ್ಲಿ? ಯಾಕೆ ಇವತ್ತು ಮಾತಾಡ್ಸೋ ಇಲ್ಲ? ಉಂಡೆನಮ್ಮ ತಿಂದೇನಮ್ಮ ಅಂತ ಹೇಳಿ ಘನವಾಗಿ ಮಾತಾಡಿಸ್ತಿದ್ದೆ. ಯಾಕ ಮಾತಾಡ್ಸಂಗೆ ಇಲ್ಲ? ಹಣ್ಣು ತಿನ್ನು, ಹಣ್ಣು ತಂಬರನೆ, ಏನು ಎತ್ತ ಅಂತ ಹೇಳಿ ಘನವಾಗಿ ಮಾತಾಡಿಸ್ತಿದ್ದಾನು. ಯಾಕ ಮಾತಾಡಿಸ್ತಾನೆ ಇಲ್ಲ? ಇನ್ನೇನಮ್ಮ, ಇನ್ನೇನೈತೆ ಹೇಳು ಮಾತಾಡ್ಸೋಕ್ಕೆ? ನಾನು ರಾತ್ರಿ ಕರೆದೆ ತಾನೆ ಚೈತ್ರಾಕ ಮೀನು ಸಾರು ಮಾಡಿದಾಳಂತೆ, ಬಾರಮ್ಮ ಹೋಗೋಣ ಅಂತಂದರೆ ಬರಲ್ಲ ಅಂದ್ರಿ. ಹಂಗೆ ಆಟ ಸಾಧಿಸ್ಕೊಂಡು ಹೋದ್ರಿ ಹೆಂಗಮ್ಮ? ಸುಮ್ಮನೆ ಆ ಚೈತ್ರಕ್ಕಂದ್ಮೇಲೆ ನೀವಂತೂ ನಾನು ಹೇಳಲಿಲ್ವಾ? ಸುಮ್ಮನೆ ಆಸ್ತಿ ಏನೈತೆ ನಾವು ಅಕ್ಕನಿಗೆ ಏನು ಕೊಡ್ತೀನಿ ಅಂತಂದಿದ್ದೆ ಅದನ್ನು ಕೊಟ್ಟು ಬಿಡಮ್ಮ ಸುಮ್ಮನೆ ಅಂತೇಳಿ ಹೇಳಿದ್ರು. ನೀನು ಏನಮ್ಮ ನೀನು? ನಿನ್ನ ಸರುಂಬಕ್ಕೆ ಹೋದಾಗ ಇಲ್ಲದ ಹಚ್ಚಿಕ್ಕೆ ಅವಳಿ. ಅದಕ್ಕೆ ಕಣ ನಿನ್ನ ಮಕ ಊದಿಸ್ಕೊಂಡಿರೋದು. ನನಗೆ ಗೊತ್ತೈತೆ, ನಾವು ಯಾರಿಗೂ ಮಾಡ್ಸಲ್ಲ. ನನ್ನ ಹೆಸ್ರಿಗೆ ಇರಲಿ ಅಂತ ಹೇಳಿ ನಾನು ಹೇಳಿದ್ದೀನಿ. ನಾನು ಯಾರಿಗೂ ಮಾಡ್ಸಲ್ಲ ಅಂತ. ನನಗೂ ಮೊಮ್ಮಕ್ಕಳಿದ್ದಾರೆ, ನಾನು ಮೊಮ್ಮಕ್ಕಳಿಗೆ ಏನೇನ ಮಾಡಬೇಕು. ಬರೇನೆ ನಮ್ಮ ಅಜ್ಜಿ ಯಾತ ಕೊಟ್ಟಿಲ್ಲ, ನಮ್ಗೆ ಯಾತ ಮಾಡಿಲ್ಲ ಅಂಬ ನಾನು ಇಷ್ಟರ ಓದ್ಕೊಂಬಕ್ಕೆ ಹೋಗ್ಬಾರ್ದಲ್ಲ. ನಿಮಗೆ ಮಾಡಿರೋದು ಸಿಗುತ್ತೆ ಅಂತನ್ನು ನನ್ನ ಮೊಮ್ಮಕ್ಕಳಿಗಂತಲೂ ಮಾಡ್ಬೇಕು ಅಂಬೋದೈತೆ ನನಗೆ. ನಾನು ಅಂಥ ಬುದ್ಧಿವಂತಿಕೆಯಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೊತ್ತೈತಿ ಯಾರು ಹೆಂಗೆ ಅಂತ. ಎಲ್ರು ತಮ್ಮನ ಜಗಳ ಮಾಡಿ ಮನೆ ಬಿಟ್ಟು ಕಳಿಸ್ತಾ ಅವಳು ನಂಬಿಡ್ತೀನಿ ಅಂತ ತಿಳ್ಕೊಂಡಿದ್ದಾಳೆ. ಅವಳನ್ನ ಮಾತ್ರ ನಾನು ನಂಬಲ್ಲ. ಅವಳ ಹತ್ರ ಎಂಥ ಬುದ್ಧಿ ಐತೆ ಗೊತ್ತೇ? ಸರಿ ಆಯಿತು ಬಿಡು, ನಾವು ಯಾತು ಹೇಳಲ್ಲ. ಅದಕ್ಕೆ ಮತ್ತೆ ನಾವೇನಾನ ಹೇಳಿದ್ರೆ ಕೇಳಲ್ಲ ಅಂತಲೇ ನಾವೇನು ಹೇಳೋಕೆ ಹೋಗಲ್ಲ. ನಿಮ್ಮ ಪಾಡಿಗೆ ನೀವೇನ ಮಾಡ್ಕೊಂಬ್ಲಿ ಅಂತ. ನಾವು ಏನಾನ ಹೇಳಿದ್ರೆ ಸಾಕು, ನಮ್ಮನ್ನು ನಂಬಲ್ಲ ಜನ. ನಾನು ಏನೇ ಹೇಳಿ ನಂಬಲ್ಲ. ಪಾಪ ಮಾಡಿಸ್ಬೇಕು, ಅವ್ರಿಗೆ ಕೊಡ್ತೀನಿ ಅಂದಿದ್ದ, ಅವ್ರಿಗೆ ಮಾಡಿಸ್ರಿ ಅಂತ ನಾನು ಹೇಳಿದ್ದು. ಈಗ ಚೈತ್ರಕ್ಕೂ ನೀನು ಕೊಡ್ತೀನಿ ಅಂತ ಹೇಳಿದ್ದೆ ತಾನೇ, ಕೊಡು ಸುಮ್ಮನೆ. ನಿನ್ನ ಕಳೆಯಲ್ಲಿ ಬಾರ, ಏನು ಹೇಳಿಲ್ಲ ನಾನು ಹೇಳ್ದೆ. ನಿನ್ನ ಸರುಂಬಕ್ಕೆ ಹೋಗೋದು ಬೇಡ, ಏನೂ ಬೇಡ ಅಂತ ಹೇಳಿ. ನಾನೇನು ಹೇಳಲ್ಲ ಕಣಮ್ಮ. ನನ್ನ ಮಾತಿಗೆ ನಮ್ಮ ಮನೆಗೆ ಬೆಲೆ ಇಲ್ಲ ಅಂದಮೇಲೆ ನಾವೇನು ಮಾತಾಡಬೇಕು? ನಮ್ಮದೇನು ನಡೆಯಲ್ಲ. ಎಲ್ಲ ನಿಮ್ದೇನ ಮೇಲೆ ಎಲ್ಲ ನೀವೇ ತೀರ್ಮಾನ ತಗೊಳ್ರಿ. ನಾನೇನು ಕೇಳಬೇಡ್ರಿ, ಏನು ಹೇಳ್ಬೇಡ್ರಿ. ಅಷ್ಟೇ, ನಾನೇನು ಮಾತಾಡಿಸ್ಬೇಡ್ರಿ ಯಾರೂ. ಆಕತ್ತೆ ಯಾಕೆ? ಅಯ್ಯಪ್ಪ ಹಂಗೆ ಸಿಟ್ಟಾಗ್ತೈತೆ. ರಾತ್ರಿ ಮೀನು ಸಾರು ಉಂಬಕ್ಕೆ ಹೋದಾಗ ಪಿಟಿಂಗ್ ಇಟ್ಟವಳೆ ತಮ್ಮನಿಗೆ. ಇಲ್ಲದೆಲ್ಲ ಹೇಳ್ಕೊಟ್ಟವಳು. ಮೀನು ಸಾರು ಇಕ್ಕಿ ಮುಳ್ಳು ಬಿಡಿಸ್ಕೊಂಡು ತಿಂಬತ್ತಿಗೆ ಲೇಟ್ ಆಗುತ್ತಲ್ಲ, ಮೀನು ತಿಂಬಕ್ಕಾಗಲ್ಲ ಜಲ್ದು. ಬೇಡ ಕಣೋ ಮೀನಿಂದ ಯಾವುದು, ನಾವು ಬೇಕಾದ್ರೆ ನಾಳೆಗೆ ತಂದು ಮಾಡೋಣ ಕಣ ಅಂತ ಅಂದೆ. ಇಲ್ಲ ಹೋಗ್ತೀನಿ ಅಂತ ಹೋಗಿದ್ದ ರಾತ್ರಿ. ನಾವು ಬರಲ್ಲ ಅಂದ್ವಲ್ಲ, ಹೋಗ್ಯವನ ಅವನೇನೆ ಉಂಡು ಬಂದು ಇಲ್ಲದೆಲ್ಲನ ಇದು ಮಾಡ್ತಾನೆ. ಇಲ್ಲದ್ದು ಹೇಳ್ಕೊಟ್ಟವಳೆ. ಮನೆ ಹೆಸ್ರಿಗೆ ಮಾಡ್ಸೋಕೆ ಕೇಳು ಅಮ್ಮಗೆ ಅಂತೇಳಿ ತಮ್ಮ ಆದ್ರೆ ಕೇಳ್ತಾನೆ ಅಂತ ಹೇಳವಳೆ. ನೋಡಕ್ಕೆ ಇವನು ಅದಾಗಿಂದ ನಾನು ಮಾತಾಡ್ಸಿಲ್ಲ. ನಾನು ಯಾಕೆ ಇವನು ಹಿಂಗೆ ಇದ್ದಾನೆ ಅಂತ ನಾನು ಅಂದ್ಕೊಂಡೆ. ನಾಕೆ ಇಲ್ಲದ ನಾಟಕ ಆಡ್ತಾ ಇದ್ದಾಳೆ ಚೈತ್ರ. ಇಲ್ಲಿ ನೋಡಿಲಿ ಹೆಂಗೆ ಅಂತಂದರೆ, ನಾವು ಅರುವತ್ತು ನಮ್ಮ ಮನೆ ಬಿಟ್ಟು ಕಳಿಸಿದ ತಕ್ಷಣ ನನ್ನ ನಂಬಿಬಿಡ್ತಾರೆ, ನನ್ನ ಎಲ್ಲ ಇವರು ನಂಬ್ಕೊಂಡು ಮನೆಯೆಲ್ಲ ಹೆಸ್ರಿಗೆ ಮಾಡಿಸ್ಬಿಡ್ತಾರೆ ಅಂತ ತಿಳ್ಕೊಂಡವಳೆ. ಅದಕ್ಕೆ ಮೀನು ಸಾರಂಬಕ್ಕೆ ಬರ್ರಿ, ಅದನ್ನು ಕರ್ರಿ ಅಂತ ಕರೆಯಕ್ಕೆ ಬರೋದು. ಏನೇ ಅಂದ್ರೂ ಚೈತ್ರನ ಮಾತ್ರ ನಂಬಾರ್ದತ್ತೆ. ನಂಬಾರ್ದು, ನಾವಿಬ್ಬರು ನಂಬಾರ್ದು. ನನಗೆ ಗೊತ್ತಾಯ್ತಾಗ ಯಾರು ನಂಬೇಕು ಯಾರನ್ನ ಬಿಡ್ಬೇಕಂತ. ನಾನು ನಿನ್ನ ಮಾತು ಕೇಳಲ್ಲ, ನನ್ನ ಮಗನ ಮಾತು ಕೇಳಲ್ಲ. ನಾನು ಸ್ವಂತ ಬುದ್ಧಿ ಉಪಯೋಗಿಸ್ತೀನಿ. ನಾನು ಯಾರ ಮಾತು ಕೇಳಲ್ಲ ಕಣಮ್ಮ. ನನಗೆ ಯಾರು ಸರಿ ಅನಿಸುತ್ತೆ, ಯಾರು ತಪ್ಪು ಅನಿಸುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ನನ್ನ ಸ್ವಂತ ಬುದ್ಧಿ ಉಪಯೋಗಿಸೋದು. ನನ್ನ ಮನಸ್ಸು ಹೆಂಗೆ ಹೇಳುತ್ತೆ ನಾನು ಹಂಗೆ ಕೇಳ್ತೀನಿ. ಆ ಥರ ಫಸ್ಟು ನನ್ನ ಮನಸ್ಸಿಗೆ ಹೆಂಗೆ ತಿಳಿಯುತ್ತೆ ನಾನು ಹಂಗೆ ಮಾಡ್ತೀನಿ. ಅದೇನಾಗುತ್ತಾ ಬಿಡುತ್ತೋ ಗೊತ್ತಿಲ್ಲ. ಫಸ್ಟು ನಾನು ಹಂಗೆ ಮಾಡೋದು. ನಾನು ಯಾರು ಏನೇ ಹೇಳಿ, ಯಾರು ಏನೇ ಮಾತಾಡಲಿ, ನನಗೆ ಏನು ಮಾಡ್ಬೇಕಂಬ ಚೆನ್ನಾಗಿ ಗೊತ್ತೈತೆ. ಹಂಗೆ ಮಾಡೋದು ನಾನು. ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು ಅಷ್ಟೇ, ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಿಂತ್ಕೊಳ್ಳಪ್ಪ ಇಲ್ಲಿ. ನಿಮ್ಮ ಅಕ್ಕಯ್ಯ ಎಷ್ಟು ನಾಟಕ ಆಡ್ತೈತೆ ಎಂಬುದು ನಿನಗೆ ಗೊತ್ತಿಲ್ಲ. ಇಲ್ಲಿ ಹೇಳೋಣ ಸುಮ್ಮನೆ ಅವತ್ತು ನಮ್ಮ ಮನೆಯಿಂದ ಹಸಿ ಕಳಿಸವಳೆ ಅಂಬ ಮಾತ್ರ ಕೇಳೋಣ, ನಂಬೇಡ ಅಂತ ಹೇಳ್ತೀನಿ. ಇವನೇನು ಮನೆ ಹಸಿ ಮಾಡಿಸ್ರಿ, ಅಕ್ಕಯಿಂದ ಕೊಟ್ಬಿಡ್ರಿ ಅಂತಾನೆ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಕೊಡಬೇಡ್ರಿ ಅಮ್ಮ, ನಾವು ಕೊಡ್ತೀವಿ ಅಂದ್ರೆ ಕೊಡಬೇಡ್ರಿ ಅಮ್ಮನು. ನಮ್ಮ ಮನೆಗೆಲ್ಲ ಉಲ್ಟ, ನಾವೇ ಕೊಡಲ್ಲ ಅಂತ ಹೇಳಿ ನಾನೇ ಹೇಳಿದ್ರು ಕೊಡಮ್ಮ ಅಂತ ಇವನೇ ಹೇಳ್ತಾನೆ. ಹೆಣ್ಮಕ್ಳಿಗೆ ಕೊಡ್ತೀರಾ ಅಂತ ಹೇಳಿ ಒಬ್ಬೊಬ್ರು ಮನೆಗಳ ಗಲಾಟೆ. ನೋಡು ಇವನು ಕೊಡು ಅಂತ. ನಮ್ಮ ಮನೆಗೆಲ್ಲ ಉಲ್ಟ ಅಲ್ಲ ಮರೆ. ಅಯ್ಯೋ ದೇವ್ರೆ, ಹೇಳ್ಕೊಡ್ತಾರೆ ಕಣತ್ತೆ. ಈ ಅಪ್ಪ ಯಾರನ್ನ ಹೇಳಿದ ಬೇಗ ನಂಬಿಡುತ್ತೆ. ಹಂಗೆ ಹೇಳ್ಕೊಂಡು ಕೊಡ್ತಾರೆ, ಏನು ಮಾಡೋದು? ಹಂಗೆ ಹಿಂಗೆ ಹಂಗೆ ಇಲ್ಲಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಇಲ್ಲದೆಲ್ಲ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಾಗ ಇನ್ನೇನು ಮಾಡ್ತಾರೆ ಹೇಳು? ಇಂತಕೋ ಇಲ್ಲಿ ಕೂಗ್ತಾ ಇದ್ರೆ ಅದೇ ಹೋಗ್ತಾ ಇದ್ರಲ್ಲ, ನಿಮ್ಮನೆ ಕರಿತಾ ಇರೋದು. ಏನು ಹೇಳಮ್ಮ? ಯಾಕೆ ಏನಾಯ್ತು ಹೇಳ್ರಿ, ಅದೇನಂತ? ಮಕ್ಕೈ ಚೈತ್ರಕ್ಕ ನಾಟಕ ಮಾಡ್ತಾವಳೆ. ಅರುವತ್ತು ನಮ್ಮ ಮನೆಯಿಂದ ಆಚೆ ಕಳ್ಸವ್ರೆ ಒಂದು ಮಾತ್ರಕ್ಕೆ ಬದಲಾಗಿದ್ದಾರೆ ಅವರು ಅಂತ ತಿಳ್ಕೊಬೇಡ. ನಿಮ್ಮ ಅಕ್ಕನ ಮನಸ್ಸಿನ ಭಾಳನೇ ಐತೆ.
ಏನು ಹೊರ ಕಳಿಸ್ಯಾರ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತೆ. ಹಂಗಾದ್ರೆ ಮನೆ ಹೆಸ್ರಿಗೆ ಮಾಡ್ಸಕ್ ನಮ್ಮಮ್ಮಯ್ಯ, ಹಂಗಾದ್ರೆ ಮನೆ ಹೆಸ್ರಿಗೆ ಮಾಡಿಸ್ಕೊಳ್ಬೋದು ಅಂತೇಳಿ ಹಿಂಗೆ ಮಾಡ್ತಾ ಇರೋದವರು. ಹಿಂಗೆ ಮಾಡ್ತಾ ಇರೋದೇನು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಹಿಂಗೆ ಮಾತಾಡ್ತಾ ಇರಲಿಲ್ಲ. ಅವ್ರು ಫಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ತಿಳ್ಕೊ. ನಾಟಕ ಇಲ್ಲ ಏನಿಲ್ಲ, ಎಲ್ಲದಕ್ಕೂ ಬರೀ ಅಮ್ಮನೂ ನೀನು ನಾಟಕ 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 ಅನ್ರಿ. ಅವ್ರು ಯಾಕೆ ನಾಟಕ ಮಾಡ್ತಾರೆ? ನಾಟಕ ಮಾಡೋದ್ರಿಂದ ಏನಾಗಂಗೈತೆ? ಹಾಂ, ಯಾಕೆ ಈ ಥರ ಮಾತಾಡ್ತೀರಾ? ಎಲ್ಲ ಮಾತಾಡಬೇಡಿ ಪ್ಲೀಸ್. ಅಕ್ಕನ ಹತ್ರ ಒಳ್ಳೆ ಮನಸ್ಸೈತೆ ಪಾಪ. ಅವರು ನೆನ್ನೆ ಅಷ್ಟು ಜನನೂ ನೀವು ಊಟಕ್ಕೆ ಬನ್ನಿ ಅಂತೇಳಿ ಕರೆದಿದ್ರು ಗೊತ್ತಾ? ಆದರೆ ನೀವು ಸ್ವಲ್ಪನೂ ಅರ್ಥ ಮಾಡ್ಕೊತ ಇಲ್ಲ. ಎಷ್ಟು ಹೇಳಿದ್ರು ಯಾಕೆ ಈ ಥರ ಮಾಡ್ತಾಯಿದ್ರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಪಾಪ ನಂಬೇಡ ಕಣೋ ಅವಳನ್ನ, ಯಾವುದೇ ಕಾರಣಕ್ಕೂ ನಂಬೇಡ. ಅವಳ ಬುದ್ಧಿನೇ ಸರಿ ಇಲ್ಲ ಕಣೋ, ನಂಬೇಡ ಅವಳನ್ನ. ಅವಳು ಹೇಳಿದ್ಲು ಅಂತ ಅವಳು ಮನೆ ಹೆಸ್ರಿಗೆ ಮಾಡಿಸ್ಕೊಂಬ ಋತುತ ನಿಜವಾಗ್ಲೂ ಜಗಳ ಆಡಿಲ್ಲ. ಋತು ಬುದ್ಧಿ ಸರಿ ಇಲ್ಲ ಕಣೋ. ಅದೆಲ್ಲ ಬೇಡಮ್ಮ, ಋತು ಬುದ್ಧಿ ಸರಿ ಇರೋದು ಅದೆಲ್ಲ ನೋಡಿ ಹೇಳಿದ್ದ ನೀನು? ಆ ಋತು ಬುದ್ಧಿ ಹೆಂಗೆ ಏನು ಎತ್ತ ಅಂತೇಳಿ ಅವಳು ನೋಡ್ಕೊಂಡು ಏನಾದರೂ ಅಕ್ಕನಿಗೆ ನಿನ್ನ ಮನೆ ಕೊಟ್ಟಿದ್ದ? ಮಾಡಿಸ್ಬೇಕಷ್ಟೇ. ನನಗೆ ಮಾಡಿಸೋದಕ್ಕೆ ನನಗೆ ಇಷ್ಟ ಐತೆ. ಅವ್ರಿಗೆ ಕೊಟ್ಬಿಟ್ರೆ ಯಾವುದೂ ಇರಲ್ಲ. ಈಗಳಪ್ಪ ನೋಡಪ್ಪ ಇವ್ನು ಹಿಂಗೆ ಮಾಡ್ಬಿಟ್ಟ, ಅವರಮ್ಮ ಅವರಪ್ಪ ಅವರಮ್ಮ ಕೊಟ್ಟಿದ್ರು, ಇವ್ರೇನು ಕೊಡಲ್ಲ ಅಂದ್ರೇನೋ ಗಂಡ ಹೆಂಡತಿ ಅಂತ ನಾನು ನಿಷ್ಠುರಾಗಬೇಕಾಗುತ್ತೆ. ಅವ್ರಿಗೆ ಕೊಡ್ತೀವಿ ಅಂದಿದ್ದ ಸುಮ್ಮನೆ ಕೊಟ್ಬಿಡು. ಯಾಕೆ? ನಮಗೆ ಐತಲ್ಲಮ್ಮ, ಅವ್ರಿಗೆ ಕೊಟ್ಬಿಟ್ರೆ ಯಾವುದೂ ಇರಲ್ಲ ಅತ್ಲಾಗ. ನಾನು ಅದಕ್ಕೆ ಹೇಳ್ತಾ ಇರೋದು ಅವ್ರಿಗೆ ಕೊಟ್ಬಿಡ್ರಿ ಅಂತ. ಕಿರತೆ ಸಾಕು. ಇವ್ರ ಅಕ್ಕನ ಬಂಡವಾಳ ಎಲ್ಲ ನಾ ಯಪ್ಪಂತ ಬೈಲ್ ಮಾಡ್ದಾಗ ಗೊತ್ತಾಗುತ್ತೆ. ಬೈಲ್ ಮಾಡ್ತೀನಿ ಬಿಡಲ್ಲ. ನಿಮ್ಮ ಅಕ್ಕ ನಾಟಕ ಆಡ್ತಾವಳೆ ಅಂತ. ನಿಮ್ಮ ಅಕ್ಕನ ಹತ್ರ ಎಂಥ ಬುದ್ಧಿ ಐತೆ ಅಂತ ನಾನು ನಿನಗೆಲ್ಲ ಪ್ರೂಫ್ ಸಮೇತ ಬೈಲ್ ಮಾಡ್ತೀನಿ ತಡಿ. ಹಂಗಾದ್ರೆ ನಿನಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಿನಗೆ ಗೊತ್ತಾಗಲ್ಲ. ನಿಮ್ಮ ಅಕ್ಕ ನಂಬ್ಕೊಂಡು ಕೊಡ್ತಾನೆ ನೀನು ಬೇಜಾರು ಮಾಡ್ಕೊಂಡು ಅದೇ ಹೋಗ್ತಾನೆ. ಹೋಗ್ಲಿ ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣತ್ತೆ. ಇವಾಗ ಗೊತ್ತಾಗೈತಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ ಅಂತ. ಇಲ್ಲ ಅವಳು ಬಂಡವಾಳ ಏನಿದ್ರು ಯಪ್ಪನ ಹತ್ರ ಬೈಲ್ ಮಾಡ್ತೀನಿ, ಆವಾಗಲೇ ಗೊತ್ತಾಗೋದು. ಅಯ್ಯಪ್ಪ ಅಂತೂ ಮನೆ ನಮ್ಮ ಕೈ ಕೊಡ್ರಿ ಯಾರಿಗೂ ಬೇಡ. ನಮ್ಮ ಅತ್ತೆ ಹೆಸ್ರಿಗೆ ಇರ್ಲಿ ಹೇಳಲ್ಲಿ, ಯಾರಿಗೆ ಕೊಡೋದು ಬೇಡ ಅಂತ ಅಲ್ಲಿ ಬಿಟ್ಟಿದೀವಲ್ಲ, ಅದು ಇರುತ್ತೆ. ಅದಿದ್ರೆ ಏನು ಮಾಡುತ್ತೆ? ಈ ಅಪ್ಪನಿಗೆ ಏನು ಕಷ್ಟ? ಇಲ್ಲದೆಲ್ಲ ಹೇಳ್ಕೊಟ್ಟವಳು ಅವ್ರ ಅಕ್ಕಯ್ಯ. ಏನಕ್ಕ ಏನೋ ಮಾತಾಡ್ತಾ ಇದ್ದೀರಾ? ರಾತ್ರಿ ಆ ಚೈತ್ರ ಊಟಕ್ಕೆ ಕರ್ಕೊಂಡು ಹೋಗಿದ್ಲ ತಮ್ಮನ್ನ, ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟವಳೆ. ಅದಕ್ಕೆ ಇವಾಗ ಈ ಅಪ್ಪ ಮನೆ ಏನು ನಮ್ಮ ಅಕ್ಕಗೆ ಕೊಡ್ತೀನಿ ಅಂದಿದೆ, ಅದನ್ನ ಅಕ್ಕನ ಹೆಸರಿಗೆ ಮಾಡ್ಸಮ್ಮ ಅಂತ ಹೇಳಿ ಜೋರು ಮಾಡ್ತಾವನೆ. ಅದಕ್ಕೆ ನಾವಂತೂ ಮಾಡ್ಸೋಕ್ಕಾಗಲ್ಲ, ಯಾರಿಗೂ ಬೇಡ ನಮ್ಮ ಅತ್ತೆ ಹೆಸರಿಗೆ ಇರಲಿ ಅಂತೇಳಿ ನಾನು ಹೇಳ್ತಾ ಇದ್ರೆ ಈ ಅಪ್ಪ ಕೇಳ್ತಾ ಇಲ್ಲ. ಅವ್ರದವ್ರಿಗೆ ಕೊಟ್ಬಿಡ್ರಿ ಸುಮ್ಮನೆ ಯಾಕೆ ಅಂತ ಹೇಳಿ ಹೇಳ್ತಾ ಐತೆ. ಮಾಡಿಸ್ಬೇಡ್ರಿ, ಅವಳು ನಾಟಕ ಆಡ್ತಾ ಇರೋದು. ನಿಜ ನಾಟಕನೇ ಆಡ್ತಾ ಇರೋದು. ಬೆಳಿಗ್ಗೆ ಸೊಪ್ಪು ತಗೊಂಡು ಆ ಋತನ ಮನೆ ಹತ್ರ ಯಾರ ಹತ್ರನ ಕಳಿಸಿದ್ಲು. ಅವಳ ಮಗಳ ಹತ್ರ ನಿಜವಾಗ್ಲೂ ಜಗಳ ಆಡಿಲ್ಲ, ಸುಮ್ಮನೆ ಎಲ್ಲ ಬರೀ ನಾಟಕ. ಎಲ್ಲ ನಾಟಕ ಆಡ್ತವ್ರೆ ಅಂತ. ನಾಟಕ ಆಡೋರ್ನ ಯಾವತ್ತೂ ನಂಬಾರ್ದು ಪ್ರೇಮಕ, ನಂಬಕ್ಕೆ ಹೋಗ್ಬಿಡ. ಅವಳು ಯಾವತ್ತೂ ಹಂಗೇನೆ ಅವಳು. ನಾನು ಅದಕ್ಕೆ ನಾನು ಯಾರಿಗೂ ಮಾಡ್ಸಲ್ಲ, ನನ್ನ ಹೆಸರಿಗಿರ್ಲಿ ಅಂತ ನಾನು ಹೇಳಿದ್ದೀನಿ. ಇಲ್ಲದ್ದು ಹೇಳ್ಕೊಟ್ಟು ಅವಳು ರಾತ್ರಿ ಕರ್ಕೊಂಡು ಹೋಗಿದ್ಲ, ಮೀನು ಸಾರು ಮಾಡಿದ್ದೀನಿ ಊಟಕ್ಕೆ ಎಲ್ಲರೂ ಬರ್ರಿ ಅಂತಂದ್ಲು. ಅದಕ್ಕೆ ಬಂದು ಬಾರಮ್ಮ ಅಕ್ಕಯ್ಯ ಕರೆದ್ಲು, ಹೋಗೋಣ ಅಂತಂದ. ಇವನು ಇಲ್ಲ ಕಡಪ್ಪ ನಾನು ಬರಲ್ಲ, ನಾನು ಉಂಬಲ್ಲ ಅಂದೆ. ನಾವೆಲ್ಲ ಬರ್ದಿಲ್ಲದಕ್ಕೆ ಇವನೇ ಹೋಗ್ಬಿಟ್ಟು ಉಂಡು ಅದು ಇದು ಹೇಳಿ ಕಳಿಸವಳೆ. ಅದಕ್ಕೆ ಇವನು ಬೆಳಗ್ಗೆಯಿಂದ ನನ್ನ ಮಾತಾಡ್ಸಿಲ್ಲ. ದಿನ ಮಾತಾಡಿಸ್ತಿದ್ದಾನು, ಇವತ್ತು ನಾನು ಮಾತಾಡಿಸ್ಲಿಲ್ಲ. ಚೈತ್ರ ಬದಲಾಗಿಲ್ಲ ಅಂತ ನಮಗೂ ಡೌಟ್ ಐತೆ. ಯಾಕೆ ಗೊತ್ತಾ, ನಾವು ಅಲಾಸಿ ಓಡಾಡ್ದಾಗಲೇ ಋತುನ್ ಬೈಯೋದು, ಅವಳ ಹತ್ರ ಏನೋ ಒಂಥರ ನಾವು ನೋಡಲಿ ಅಂತಲೇ ಮಾತಾಡೋದು, ಹಿಂಗೆಲ್ಲ ಜಗಳ ಮಾಡೋ ಥರ ಮಾಡ್ತಾ ಇದ್ದಾಳೆ. ಅದು ನಮಗೆ ಅವಳ ಮೇಲೆ ಡೌಟ್ ಬಂದೈತೆ. ಅವಳು ಬದಲಾಗಿಲ್ಲ ಅಂತ ನಮಗೂ ಚೆನ್ನಾಗಿ ಗೊತ್ತೈತೆ. ಆದರೆ ನನ್ನ ಮಗನಿಗೆ ಗೊತ್ತಿಲ್ಲ ಶೌರ್ಯನಿಗೆ, ಅವನು ಮನೇನ ಅಕ್ಕನ ಹೆಸ್ರಿಗೆ ಮಾಡಿಸ್ಲೇಬೇಕು ಅಂತ ಹಠ ಮಾಡ್ತಾವನೆ. ಆದರೆ ನಾನು ನನ್ನ ಸೊಸೆ ಮಾತ್ರ ಒಂದೇ ತೀರ್ಮಾನ ಮಾಡಿಸ್ಬಾರ್ದು, ಅವಳು ನಾಟಕ ಆಡ್ತಾವಳೆ ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ. ಅವಳು ಬಂಡವಾಳನ ಇವನು ಮುಂದೆ ಬೈಲ್ ಮಾಡಿದ್ರೆ ಅವಾಗ ಸುಮ್ಮನೆ ಆಗ್ತಾನೆ. ಅವಳು ನಾಟಕ ಆಡ್ತಾ ಇರೋದು, ಅವಳ ಹತ್ರ ಎಂಥ ಬುದ್ಧಿ ಐತೆ ಅಂತೇಳಿ ಇವನಿಗೆ ಗೊತ್ತಾಗಬೇಕು ನಮ್ಮ ಶೌರ್ಯನಿಗೆ. ಇನ್ನು ನಮ್ಮ ಅಕ್ಕ ಅಂತೇಳಿ ನಂಬ್ಕೊಂಡೇ ಇದ್ದಾನೆ ಇವನು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.